ಜಗತ್ತೇ ವಿಚಿತ್ರವಾಗಿದೆ. ದರ್ಪವೇನನ್ನು ಉಸಿರು. ದರ್ಪ ಮಾತನಾಡುವಾಗ ಧರ್ಮ ಮೌನವಾಗಿರುತ್ತದೆ. ಇದೇ ಈ ಕಲಿಯುಗದ ನಿಯಮ. ಹೃದಯದ ಒಳಗಡೆ ಅಡಿಗೆ ಕುಳಿತಿರುವ ಸೇಡಿನ ಜ್ವಾಲೆ ಅಟ್ಟಹಾಸದಿಂದ ಮೆಟ್ಟಿ ಮೆರೆಯುತ್ತಿರುವ ಈ ದಿಟ್ಟ ಶೂರನನ್ನು ಮಟ್ಟ ಕಲಂದು ಬೇರೊಂದು ಅಸ್ತ್ರವನ್ನು ಸೃಷ್ಟಿಸಿರುವ ವಿಕ್ರಮ್. ಬೇಡ ವಿಕ್ರಮ್, ಹಿಡಿದರೆ ಬಿಡಿ ನಾಗಣ, ಕಡಿದರೆ ಕಡಿ ನಾಗಣ. ವಿಶ್ರಾಂತಿ ವಿಸ್ತಾರ ಯಶೋ ವಿಶಾಲ ವಿರಚಿತ ಭೂಮಂಡಲದೊಳಗೊಂಡ ಕೀರ್ತಿ ಪ್ರತಾಪ ಪೂರಿತ ನಿತ್ಯ ಶಸ್ಯ ಶ್ಯಾಮಲ ಜನವನ ಸಿರಿ ಭೃಗುನ ನರ್ಪುತ ಸಾಹಸ್ರ ಗಾವಧಿ ಈ ಗಾಂಧಾರ ದೇಶದ ಶತ ಸೋದರ ಅನುಜ ಮಾಂಕಿತನಾದ ನಾನು ಕುತ್ಸಿತ ಕುಬದ್ದಿಯ ಕುರುಕುಲ ಶೌರ್ಯ ಕ್ರೌರ್ಯ ಕಾರ್ಯ ಕಾರಣಕ್ಕಾಗಿ ನಿನ್ನ ಮಾತುಗಳನ್ನು ಚಾಚು ತಪ್ಪದೆ ಪಾಲಿಸಿ ಆ ಕಂಡ ಭೂಮಂಡಲ ನೀಚನನ್ನು ಬೀಗುತ್ತಾರೆ. ಆ ಬಲಾಢ್ಯ ವಿಕ್ರಮನ ಸೊಮ್ಮನ ಕಡಗಿಸ ಹೋದರೆ ನನ್ನ ಹೆಸರು ಕೆಟ್ಟಕಳ ನಾಯಕ ವಿರಾಟನಲ್ಲ. एलिफेंट को मरना, भंडार का लूटना अर्थवागलिಲ್ಲ. ಬೇಟೆ ಆಡಿದರೆ ಹಾರೆಯನ್ನೇ ಬೇಟೆ ಆಡಬೇಕು. ಲೂಟಿ ಮಾಡಿದರೆ ಭಂಡಾರವನ್ನೇ ಲೂಟಿ ಮಾಡಬೇಕು. ರೇವತಿ ಸುಖದ ಸುಪ್ಪತ್ತಿಗೆ ಅಂಗಗಳು ನಡೆಸಿ ಬೆಳೆದರು ನನ್ನ ತಂಗೆ ಕರ್ಪೂರದ ಗೊಂಬೆ. ಆದರೆ ಕಾಲೇಜಿನಲ್ಲಿ 106 ಯುವಕರ ನಿದ್ದೆ ಗಳಿಸಿ ನಿಂತಿರುವ ಅನ್ನದ ತರುಣೆ ನನ್ನಂತ ಖತರ್ನಾಕ್ ಕಿಲಾಡಿಗಳಿಗೆ ಒಲಿಯುವುದು ಅಸಾಧ್ಯ ಅನ್ನುವುದು ಮಾತು ಅವಳ ಮೊದಲ ನೋಟದಲ್ಲಿ ಅರಿತುಕೊಂಡೆ. ಮನೆ ಮಾಲೀಕನಿಗೆ ಒಂದು ಮನೆ, ಅದರ ಬಾಡಿಗೆದಾರರಿಗೆ 106 ಮನೆ ಎನ್ನುವಂತೆ ಅಂತ ಖತರ್ನಾಕ್ ಕಿಲಾಡಿಗಳ ಕಷ್ಟದಿಂದ ಪಡುವ ಸುಖ ಕೊಡುವೇಕೆ? ಆದರೂ ರಸಿಕರನ್ನ ನಾಡಿಗಳನ್ನು ಬಿಗಗೊಳಿಸುವಂತ ಅಂಗ ಶೌಚ ತುಂಬಿರುವ ಆ ಧನರಾಜನ ಮನೆದು ಭಾರತೀಯ ಏನಿದೆ ಕೊರತೆ. ಆ ಧನರಾಜನ ಮನೆಗೆ ಮೊಟ್ಟ ಮೊದಲ ಕಲೆ ಆ ಧನರಾಜನ ಮನೆಗೆ ಮೊಟ್ಟ ಮೊದಲ ಕಾಲಿಟ್ಟಾಗಲೇ ಕಂಡಿರುವೆ ಪ್ರಕಾಶಮಾನ ಬೀರುವ ಅಮೂಲ್ಯ ರತ್ನದಂತ ಆ ಭಾರತೀಯನ್ನ. ಗಂಡನಿದ್ರ ಸಂತೃಪ್ತಿ ಸುಖ ಕಾಣದೆ ಕೆಂಗಟ್ಟಿ ನಿಂತಿರುವ ಆ ಭಾರತೀಯನ್ನು ಕಂಗಡದ ಅಂಗಳದಲ್ಲಿ ಬೆಳೆ ಲಿಂಗಡನಂತೆ ಕಂಗ
ಈವಾಗಲೂ ಅವರ ರೂಪ ಲಾವಣ್ಯನ ಕಂಡು ಆಗಲ್ಲ ಕಂಡು ಬಾಲಿವುಡ್ ಈ ರೇಂಜ್ಗಳನ್ನು ಆಚೆ ನಿಲ್ಲುವಂತಿದೆ ಅವರ ಸೌಂದರ್ಯ. ಅಂತ ಅಪ್ಪಟ ಪರಂತ್ಯ ಮದರ ಪಾನ ಇರಲ ತುಂಬಿ ಆಗಲು ಹೋಗಬೇಕು ಮನಸ್ಸು ಸುತ್ತ. ಹಲೋ ಭಾರತಿ, ನೀನು ಯಾವಾಗ ಬಂದೆ ಈ ವಿರಾಟನ ರತಿಯಾಗಿ? ವಿರಾಟ್, ಏನಿದು ಹುಚ್ಚಾಟ? ಹುಚ್ಚಾಟವಲ್ಲ, ನೀನಾಗಿ ಒಪ್ಪಿದರೆ ಆಡುವೆ ಪ್ರೇಮದಾಟ. ಬಾಯ್ ಮುಚ್ಚೋ ರಾಸ್ಕಲ್. ಮೊನ್ನೆ ನೀನು ನನ್ನ ಮನೆಗೆ ಬಂದಾಗ ನಮ್ ಕಾಫಿ ಕೊಡ್ಬೇಕಾದ್ರೆ ಅನ್ಕೊಂಡೆ ನಿನ್ನ ಮನದಲ್ಲಿರುವ ಆ ದುಷ್ಟ ಚಟವಾಗ ಏನು ಆ ಗಂಡನ ಮುಂದೆ ಮಾನ ಕಳಿಬಾರ್ದಂತ ಸುಮ್ಮನಿದ್ದೇನೆ. ನೀ ಬಂದು ತೋರಿಸ್ತಿದೀಯಾ ಆ ನಿನ್ನ ನೀಚ ಗುಣವನ್ನು. ಗಮನಿಸಿರುವೆಯ ಈ ವಿರಾಟನ ಅಂತರಾಳದ ಮರ್ಮವನ್ನು. ನೀನಾಗಿ ಬಳಿ ಬಂದು ಇವನ ಪಾಲಿನ ರತಿ ಆಗುವೆಯೋ ಅಥವಾ ಭಾರದ ಆರತಿ ಮಾಡಿದ ಮೇಲೆ ರತಿ ಆಗುವೆಯೋ? ನನ್ನ ಗಂಡನ ಸ್ನೇಹಿತನ ಹೆಂಡತಿಯಿಂದ ಕಾಮದಾಟಕ್ಕೆ ಕರೆತಿದೆಯಲ್ಲ, ಸ್ನೇಹದ ಬೆಲೆ ಏನಂತ ಗೊತ್ತೇನ ನಿನ್ಗೆ? ನೋಡು, ಮರ್ಯಾದೆಯನ್ನು ಹೇಳ್ತೇನೆ. ಇದೇ ರೀತಿ ಏನಾದ್ರೂ ನೀನು ಮುಂದುವರೆದ್ರೆ ನನ್ನ ಆ ನಿನ್ನ ಗಂಡನ ಸ್ನೇಹವನ್ನು ಕಟ್ಟು ಮಾಡ್ಬೇಕಾಗುತ್ತದೆ. ಇದೆಯ ಎಚ್ಚರ. ನಿನ್ನ ಗಂಡನ ಸ್ನೇಹಿತನಾಗಿ ನಿನ್ನ ಮನೆಗೆ ಬಂದ ಮೇಲೆ ನೋಡಿದ ಮೊದಲ ನೋಟದಲ್ಲಿ ನನ್ನಿಗೆ ಸುಖ ಕಾಣುವ ಅಂಬರದಿಂದ ನಿನ್ನ ಗಂಡನೊಂದಿಗೆ ಎಣಿದಿರುವೆ ಕಪಟ ಕಾರಸ್ಥಾನ ನಿನ್ನ ಗಂಡನ ಸ್ನೇಹಿತನಾಗಿ ಮನೆಗೆ ಬಂದಿದ್ದೇನೆ ಅಂದ ಮೇಲೆ ನಿನ್ನ ಅಚ್ಚುಮೆಚ್ಚಿನ ಗಲ್ಲ ಕಚ್ಚಲೆಂದೆ ರೂಪ ಲಾವಣ್ಯ ಕಂಡು ಒತ್ತು ನೋಡಿ ರೂಮಿನ ಬಾಗಿಲು ಹಾಕಲು ಬಿಡೋನೆ ಈ ವಿರಾಟ್. ನಿನ್ನ ಬಾರಿಗೆ ಬರೆಯಲಿರುವೆ ದುರಂತದ ಮುನ್ನಡೆ. ಮುಂದಿನ ವಾರ ನಿನ್ನ ಗಂಡನ ಬರ್ತಡೆ. ಅಷ್ಟರ ಒಳಗಾಗಿ ನನಗಾಗಿ ನೀನು ಒಲಿದರೆ ಸರಿ. ఇట్లా పాడుతూ ఉండవాలి చూస్తూ ఉండు సాంగ్ ముగిసా పైన పాడుతూ ಎಚ್ಚರ ಹೇಳುತ್ತಿರುವ ಚಿಗಾಲಿ ఏంటి అది ఎక్కడో అట్లే ఉండే వారు పోయినాಗಿ ಮನೆಗೆ ಬಂದು వారు పోతాರಲ್ಲ ನಿನ್ನ ನೋಡಿದ ಮೊದಲ ನೋಟದಲ್ಲಿ ನಿನ್ನೊಂದಿಗೆ ಸುಖ ಕಾಣುವ ಅಂಬರದಿಂದ
ನಿನ್ನ ಗಂಡನನ್ನು ಹಿಡಿದಿರುವೆ ಕಪಟ ಕಾರಸ್ಥಾನ ಚಕ್ರೆಯುವನು ನಿನ್ನ ಅಚ್ಚುಮೆಚ್ಚಿನ ಗಲ್ಲ ಕೆಚ್ಚಲೆಂದೆ ನಿನ್ನ ಗಂಡನ ಸ್ನೇಹಿತನಾಗಿ ಮನೆಗೆ ಬಂದ ಮೇಲೆ ಒತ್ತು ನೋಡಿ ರೂಮಿನ ಬಾಗಲಾಕದೆ ಬಿಡುವನೇ ಈ ವಿರಾಟ್. ಹಾಗಾದ್ರೆ ಆ ನಿನ್ನ ದುರಂತದ ಮುಡಿ ನೀನೇ ನಿನ್ನ ಕೈಯಾರೆ ದುರಂತ ನಿನ್ನ ಬಾಳಿಗೆ ಬರೆಯಲಿರುವೆ ದುರಂತದ ಮುನ್ನಡೆ. ಮುಂದಿನ ವಾರ ನಿನ್ನ ಗಂಡನ ಬರ್ತಡೆ ಅಚ್ಚರಾಗಿ ನನಗೆ ಒಲಿದರೆ ಸರಿ, ಇಲ್ಲವಾದರೆ ಅಲ್ಲ ಕಣೋ, ನನ್ ಗಂಡ ಬಿಸಾಕೋ ಕಮಿಷನ್ ಆಸೆಗೆ ಬದುಕುತ್ತಿರೋ ನಾಯಿ ನೀನು. ನಿನ್ನಂಥ ನಾಯಿಗೆ ನಾನು ಬೇಕಾ? ನೋಡು, ನಾನೇನಾದ್ರೂ ಮನಸ್ಸು ಮಾಡಿದ್ರೆ ಇದನ್ನ ತುಂಡಾಗಿ ಕತ್ತರಿಸಿ ಆ ನನ್ನ ಚಕ್ರ ಪೂಜೆ ಮಾಡ್ಬೇಕಾಗುತ್ತದೆ. ಜೋಕೆ ಶಾಂತಳಾಗೋ ಭಾರತಿ, ನೀನು ಸಿಟ್ಟಿಗೆದ್ದು ಸರ್ಪಿಣಿಯಾಗಿ ಆರ್ಭಟಿಸಿದರೆ ಆ ಸರ್ಪದೇನೆ ಮುಟ್ಟ ಮುಂಗಸಿ ನಾನಾಗಬೇಕಾಗುತ್ತದೆ. ಚಿಗುರಿಸಿದ ನಿಂತಿರುವ ಚಿನಾರಿ ಎಣ್ಣೆ ನಿನ್ನ ಗಂಡ ಕೊಡುವ ಕಮಿಷನ್ ಸೌಂದರ್ಯಕ್ಕೆ ಬಿಸಾಡುತ್ತೇನೆ. ಅಮ್ಮನ ನೊಂದಿಗೆ ಎಂಜಾಯ್ ಬಾ ಬಾ ಮಾಡು ಬಾ ಸುಂದರಿ ಬಾ. ಏ ರಾಸ್ಕಲ್, ನೋಡು, ಮರ್ಯಾದೆಯಿಂದ ಹೇಳ್ತಿದ್ದೀನಿ. ಇಲ್ಲಿಂದ ಹೋದ್ರು ಸರಿ, ಇಲ್ಲ ಗಂಡನ ಕೇಳಿ ಈ ನಿನ್ನ ಬಾಡಿಯನ್ನು ಡೆಡ್ ಬಾಡಿ ಮಾಡಿ ಪೀಸ್ ಪೀಸ್ ಮಾಡಬೇಕಾಗುತ್ತದೆ. ಎಚ್ಚರ, ಈ ತೀರ ರೂಪದಲ್ಲಿ ನಿಂತಿರುವ ಚಿನಾಲಿ ಎಣ್ಣೆ ನನ್ನ ಬಾಡಿನ ಪೀಸ್ ಪೀಸ್ ಮಾಡುವ ಬಡಿವಾರದ ಎಣ್ಣೆ. ನನ್ನ ಬಾಡಿಯನ್ನು ನಿನ್ನ ಗಂಡನಿಂದ ಪಿಜ್ಜಾ ಬರ್ಗರ್ ತಿಂದು ಬೆಟ್ಟಾಗಿದೆ ಅನ್ಕೊಂಡಿರುವೆಯ? ಶ್ರೀಮಂತಿಗೆ ಸೊಕ್ಕಿನಲ್ಲಿ ಗರ್ವದ ನುಡಿಗಳನ್ನು ಆಡದಿರು ಭಾರತಿ. ಗರ್ವದ ನುಡಿಗಳನ್ನು ಬದಿಗರಿಸಿ ಒಂದು ಬಾರಿ ನನ್ನ ಜೊತೆ ಚೆನ್ನಾದ ಚಕ್ಕೆಲ್ಲ ಮಾಡು ಬಾ ಸುಂದರಿ ಬಾ. ವಿಕ್ರಮರ ಹೊತ್ತಾಯ್ತು. ಈಗ ಏನ್ ಮಾಡೋದು? ಮೊದಲೇ ನನಗಿಂತ ತುಂಬಾ ಮುಂಗೊತ್ತು. ಹೌದು, ಹೇಗಾದ್ರೂ ಮಾಡಿ ಇವನಿಗೆ ಸಮಾಧಾನದ ಮಾತಿನೆಂದರೆ ಸಾಕಾಗ್ಬೇಕು. ಯಾಕೆ ಬುಲ್ಬುಲ್ ಮಾತಾಡಕ್ಕಿಲ್ವಾ? ನಾನೀಗ ಮದುವೆಯಾದ ಹೆಣ್ಣು, ಅದಲ್ಲದೆ ನನ್ನ ಗಂಡ ನಿನ್ನ ಸ್ನೇಹಿತ. ದಯವಿಟ್ಟು ಅವ್ರು ಬರೋದ್ರೊಳಗಡೆಗೆ ನಾನು ತಪ್ಪಾಗಿ ತಿಳ್ಕೊತಾರೆ. ದಯವಿಟ್ಟು ಇಲ್ಲಿಂದ ಹೋಗ್ಬಿಡಿ. ಮಾತಿನಲ್ಲಿ ಹೇಳಿದಷ್ಟು ಸುಲಭವಲ್ಲ ಹೊರಟು ಹೋಗೋದು. ಗೆದ್ದ ಕಾಮ ತಣ್ಣಿಗಾಗಿಸುವುದು ಬೇಡವಾದರೆ ಮಾತಿನಲ್ಲಿ ಪ್ರೇಮದ ಪನ್ನೀರಾದರೂ ಹಾಕುವೆ ಸುಂದರೇ. ಭಾರತಿ ನನ್ನ ಎದೆಯ
ಬಯಸಿದ ಹೆಣ್ಣನ್ನು ಬೆನ್ನತ್ತಿ ಬಂದಷ್ಟು ಸುಲಭ ಎಂದು ತಿಳಿದೆ ಆ ಮಂಗಮಾನವ. ಮಂಗನಾಗಿ ಮಾನವನ ಹುಟ್ಟುಗಳು ತಿಳಿಸುವುದರೊಳಗೆ ನೀನು ಯಾವ ಮರದಿಂದ ಹಾರಿ ಬಂದಲೇ ಮದಾಂಧ ಮಾನವ. ಹುಲಿಯಂತೆ ಚಿಗುರಿನ ಚಿನಾಲಿಯನ್ನು ಆರ್ಭಟಿಸುವಾಗ ಸೋಳಕ್ಕೆ ಏನು ಕೆಲಸ? ಹೇಳೋದು ನಾನಲ್ವೋ ನಿನ್ನ ಪ್ರಾಣ? ಈ ಭೂಮಿಯಿಂದ ರೈಟ್ ಹೇಳುತ್ತದೆ. ಈ ಭಾರತೀಯನ್ನು ಸುಮ್ಮನೆ ಬಿಡದೆ ಹೋದರೆ ಇವಳ ಶೀಲಕ್ಕೆ ನಿನ್ನ ಸಮಾಧಿ ನೀನೆ ತೊಡಕೊಳ್ಳುವಯಾ? ಹೇ ವಿಕ್ರಮ್, ಅಂತ ಆಸೆ ಇದ್ದರೆ ಹೇಳು. ಮೊದಲು ನಿನ್ನ ಮರಣದ ಸಮಾಧಿ, ಈ ರಾಮರಾಜನಿಗೆ ಅರಸಿ ಶೀಲ ಸಮಾಧಿ. ಈ ವಿಕ್ರಮನ ಮುಂದೆ ಇವಳ ಶೀಲ ಸಮಾಧಿಯನ್ನು ಕಟ್ಟುವ ಮಾತನಾಡುವ ನಡೆ. ವಿರಾಟ್ ಕಣ್ಣಿಟ್ಟೆ ನನ್ನ ವಿಕ್ರಮನ ಕಣ್ಣಿಗೆ ಕಣ್ಣಾಕಿದ ನಿನಗೆ ಮರಣದ ಆದಿ ಸಮೀಪಿಸಿತೆಂದು ತಿಳಿ. ಈ ವಿರಾಟ್ ಕಣ್ಣಿಟ್ಟೆ ನನ್ನ ನೀನು ಲಪಟಾಯಿಸಿದೆ ಎಂದು ಗರ್ವದ ಮಾತುಗಳನ್ನು ಆಡದಿರು ವಿಕ್ರಮ್.
ಜಗದಲ್ಲೇ ಉಳಿದಿಲ್ಲ. ಏ ವಿಕ್ರಮ್, ಬೆಂಕಿ ಜೊತೆ ಸರಸವಾಡೋದು ಒಳ್ಳೇದಲ್ಲ. ಬೆಂಕಿಗೆ ಬೆದರಿ ಬೆಂಡಾಗುವ ಕದಿಮ ಇವನಲ್ಲ. ಬೆಂಕಿ ಜೊತೆ ಸರಸವಾಡುವ ದೀಪ ಉಳುವಾಗುವಯ. ಇವನು ದೀಪದ ಹುಳಲ್ಲವೋ, ಏಳ ಬೆಚ್ಚಿದ ಕಾಳಿಂಗ ಸರ್ಪ. ಆಟ ಲಿಂಗ ಸರ್ಪದ ಎಡಮುಖಿ ಅಲ್ಲಿರುವ ವಿರಾಟ್, ಈ ವಿರಾಟ್. ಮಾವಾಡಿಗನ ಪುಂಗೇನಾದಕ್ಕೆ ತಲೆಬಾಗುವ ಸರ್ಪವಲ್ಲ ಇದು. ನೀನ್ ಆಡಿರೋದು ವಿಡಿಯೋ ಮಾಡಂತ ಹಣದ ಹೇಳಿದ್ರೆ ಖಜಾನೆಗೆ ಕನ್ನ ಹಾಕುವ ಕದಿಮ. ಇಲ್ಲ ಇಲ್ಲ ನಿಜ ಇಲ್ಲ, ನಾನು ಅಲ್ಲಿ ಹೋದಾಗ ವಿಡಿಯೋ ಕೊಡೋ ಅಂದ. ಪ್ರಭು ಈ ಹೆಣ್ಣಿನ ಹೃದಯಕ್ಕೆ ಕನ್ನ ಹಾಕಿ ವರ್ಷಗಳೇ ಕಚ್ಚಿವೆ. ನೀನು ಬರೀ ಈಗ ಈ ಖಜಾನೆ ಕೀಲಿಗೆ ಯತ್ನಿಸಿದರೆ ಪುಂಗಿ ಊದುವ ಆವಾಡಿಗನ ಪುಂಗಿಯನ್ನು ಬಂಡು ಮಾಡಿಸುವ ಕಲೆ ಈ ರಣವಿಕ್ರಮನಿಗೆ ಪ್ರಾರಂಭವಾಗಿದೆ. ಕನ್ನ ಹಾಕಿದ ಖಜಾನೆಯನ್ನು ಕದಿಯದೆ ಬಿಡಲಾರ. ಇವನಿಗೆ ಎದುರಾದವರ ಉಸಿರ ಯಮನ ಪಾದಕ್ಕೆ ನಿಲ್ಲಿಸದೆ ಹೊರ ಮೀಸಲಾರ. ಉಸಿರು ನಿಲ್ಲುವ ಸರ್ದಾರ ನೀನೆಂದು ಎಬ್ಬುಲೆ ಬಂದು ನಿಂತು ಮಾತನಾಡುತ್ತಿರುವ ವಿಕ್ರಮ್, ಎಂದಿಗೂ ಮರೆಯಬೇಡ. ಹುಲಿ ಎಂದು ಇಲಿಯಂತೆ ಕಾಮದ ಸರಸಕ್ಕೆ ಇಲ್ಲಿರುವ ಇಲಿಯನ್ನು ಬೇಟೆಯಾಡಲು ಬಂದಿರುವ ಎಬ್ಬನೇ. ಹೇಳುವುದು ಆಚಾರ, ನಡೆಸುವುದು ಅನಾಚಾರ. ಇಂದು ನನಗೆ ಪಿಸ್ತೂಲಿನಿಂದ ಬುದ್ಧಿ ಹೇಳುತ್ತಿರುವ ಚಿನಾಲಿ ಚಿಗರೆ ರೂಪದಿಂದ ಚಿನಾಲಿ ಎಣ್ಣೆ. ಮುಂದೆ ನಿನಗೆ ಕಾದಿದ ಕಡೆ ಮಗಳ ಆರತೆ. ಸುತ್ತುವ ತಳ್ಳಿಗೆ ಧೀಮಂತ ದಿನನಾಗಿ 16 ವರ್ಷಗಳಿಂದ ತನ್ನ ಕಪಟ ಕಾರ್ಯಸ್ಥಾನ ಕಾರುಬಾರು ನಡೆಸುತ್ತಿರುವ ಈ ರಣಧೀರ ಕನ್ಯೆಯನ್ನ ಒಟ್ಟು ಅಡಗಿಸುವ ಈ ಊರಿನಲ್ಲಿ ಯಾವ ನಾರಿಯ ಗರ್ಭದಲ್ಲಿ ಜನಿಸಲಿ ಕಳೋ ಮಂಕೆ. ಹಾಗೊಂದು ವೇಳೆ ಜನಿಸಿದ್ದೆ ಹೋದರೆ ಆ ಕಣ್ಣಿ ಕಡೆ ತೆರೆಯುವ ಮುಂದೆ ಕಣ್ಣು ಮುಚ್ಚಿಸುವ ದಿಟ್ಟ ಗಟ್ಟಿಗೆ ಚಾಣಾಕ್ಷ ಈ ವಿರಾಟ್. ಸಾವಿರ ಜನ 100 ಜನ್ಮ ಎತ್ತು ಬಂದು ಏನು ಮಾಡಕ್ಕಾಗಲ್ಲ. ಸ್ವಲ್ಪ ತಡವಾಗಿ ಬಂದಿದ್ದಕ್ಕೆ ಎಂತಹ ಅನಾಹುತ ನಡೆದತ್ತ? ಐ ಆಮ್ ಸಾರಿ ಚಿನ್ನ.
ಹುಣ್ಣಿಮೆಯ ಬೆಳೆದಿಂಗಳಿನಂತೆ ಕಂಗೊಳಿಸುತ್ತಿರುವ ಈ ನಿನ್ನ ಅಂದದ ಚಂದವನ್ನು ತುಂಬಿಕೊಳ್ಳಲು ನಿನಗಿನ್ನ ಮುಂಚಿತವಾಗಿಯೇ ಬಂದಿದ್ದೆ. ಆದರೆ ನೀನು ಬರುವುದು ತಡವಾಯಿತೆಂದು ಒಂದು ಪೆಗ್ಗಾಕಿಕೊಂಡು ಬರೋಣಂತ ಬಂದೆ. ಆದರೆ ಬರುವಷ್ಟರಲ್ಲಿ ಇಷ್ಟೆಲ್ಲ ರಾದಂತ ಕಾರಣವಾಯಿತು. ಆದ್ರೂ ಈ ವಿಚಾರ ಏನಾದ್ರೂ ಅವನು ನನ್ನ ಗಂಡನಿಗೆ ತಿಳಿಸಿದ. ಅಂತಹ ಸಂದೇಹವೇಕೆ ಕರುಣೆ? ಅವನು ನಮ್ಗೆಂತ ಲಂಪಟನೆಂಬುದು ನನಗೆ ಚೆನ್ನಾಗಿ ಗೊತ್ತಿದೆ. ನಮ್ಮಿಬ್ಬರ ವಿಚಾರವನ್ನು ಹೇಳಿ ನಿನ್ನ ಗಂಡನ ಸ್ನೇಹವನ್ನು ಕಳೆದುಕೊಳ್ಳುವ ಮುಟ್ಟಾಳ ಕೆಲಸ ಅವನು ಯಾವತ್ತೂ ಮಾಡಲಾರ. ಆದರೆ ಈ ರಾತ್ರಿ ವಿಡಿಯೋ ಕಾಲದಲ್ಲಿ ತುಂಬಾ ವಿರಹ ವೇದನೆಯಿಂದ ಮಾತಾಡ್ತಿದ್ದೆ. ನಿಮ್ಮ ಮುಖದಲ್ಲಿ ಯಾವುದೋ ಚಿತ್ತ ಕಾಡ್ತಿತ್ತು. ಆ ಚಿತ್ತ ಏನಂತ ಹೇಳ್ಬೋದಲ್ಲ? ಕಾರಣವನ್ನರಿತು ನೀನೇಕೆ ಪಾದಧಾರಳಾಗುವ ಚಿನ್ನ? ಅಂದ್ರೆ ನಿಮ್ಮ ಮಾತಿನರ್ಥ ನಾನು ಹೊರಗಿನವಳಂತನಾ? ಅದರ ರಾಜನ ಮನೆದೇ ಆದ ಮೇಲೆ ನೀನು ಹೊರಗಿನವಳುತ್ತಾನೆ. ಈ ಸಮಾಜದ ದೃಷ್ಟಿಯಲ್ಲಿ ನಾನು ಆ ಧನರಾಜನ ಮನೆಗೆ ಆಗಿರ್ಬೋದು. ಆದ್ರೆ ಪ್ರತ್ಯಕ್ಷಣವು ನನ್ನ ತಂದೆಗೆ ಕೊಲೆ ಮಾಡಿದ ಆ ಪಾಪಿ ಮೇಲೆ ಸೇಡೆ ತೀರಿಸಿಕೊಳ್ಳುವುದಕ್ಕಾಗಿ ಮದುವೆ ಆಗಿರೋದು ಅಂತ ನಿಮಗೆ ಗೊತ್ತಾಗ ಕ್ಷಣ ಕ್ಷಣ ನಾನು ಅವನ ಜೊತೆ ಮಲಗುವಾಗ ಸರ್ಪದಂತೆ ಬರ್ತೀನಿ. ಕ್ಷಣ ಕ್ಷಣಕ್ಕೂ ವಿಷ ಕಕ್ಕುತ್ತಿದ್ದೇನೆ. ಸರಿ, ಈಗ ಹೇಳಿ ನಿಮ್ಮ ಚಿಂತೆಗೆ ಕಾರಣ ಏನು ಅಂತ? ಭಾರತಿ, ನಿನ್ನ ಗಂಡ ಮಾಡಿರುವ ಅಪಮಾನದ ಸೇಡು ನನ್ನ ಎದೆಯಲ್ಲಿ ಕಿರಿಕಿರಿಯಾಗುತ್ತಾ ಬೀಳುತ್ತಿದೆ. ಆ 2 ವರ್ಷಗಳ ಕಾಲ ಜೈಲಿನ ಗೋಡೆಗಳ ಮಧ್ಯೆ ಕಳೆದ ಕ್ಷಣಗಳು ನೆನೆಸಿಕೊಂಡಾಗೊಮ್ಮೆ ನನ್ನ ಎದೆಯ ಗರ್ಭದಲ್ಲಿ ಕಿಡಿಕಿಡಿಯಾಗಿ ಬೀಳುತ್ತದೆ. ಆ ದಾವಾಗ್ನಿ ನಂದಬೇಕಾದರೆ ನಿನ್ನಿಂದ ಹೆಣ್ಣಿಂದ ಮಾತ್ರ ಸಾಧ್ಯ ಬರುತ್ತೆ. ಅಲ್ಲ, ನೀವೇ ಆ ಸರ್ಪದ ರೂಪದಂತೆ ವಿಷ ಕಕ್ಕುತ್ತಿರುವಾಗ ಇಂಥ ಸರ್ಪದ ಮುಂದೆ ನಾನೇನ ಮಗ ನೀವೇ ಹೇಳಿ? ಭಾರತಿ, ಪ್ರಪಂಚದಲ್ಲಿ ಯಾವುದೇ ಮಹತ್ತರವಾದ ಕೆಲಸ ಕಾರ್ಯಗಳು ಕೈಗೊಳ್ಳಬೇಕಾದರೆ ನಿನ್ನಂತ ಒಂದು ಹೆಣ್ಣಿನಿಂದಲಲ್ಲವೇ? ವಿಶ್ವಮಿತ್ರನ ತಪಸ್ಸನ್ನು ಭಂಗಗೊಳಿಸಿದ್ದು ಒಂದು ಹೆಣ್ಣು. ರಾವಣನ 10 ತಲೆಗಳನ್ನು ಚೆಂಡಾಡಲು ಕಾರಣಕರ್ತರಾದದ್ದು ಒಂದು ಹೆಣ್ಣು. ದೊಡ್ಡಿನ ಮನದಲ್ಲಿ ದುರ್ಯೋಧನದಂತೆ ಬೆಳೆಯುತ್ತಿರುವ ಆದಿತ್ಯ ಗಂಡ ಗಣರಾಜ ಮಣ್ಣು ಮುಕ್ಕಬೇಕಾಗಿರುವುದು ನಿನ್ನಂತ ಹೆಣ್ಣಿಂದಲೇ ಭಾರತ. ನೋಡಿ, ಆ ನನ್ನ ಸೇಡಿನಿಂದ ಆ ಪಾಪಿಯನ್ನು ಹಂತಗೊಳಿಸಿದ್ರೆ ನಂತರ ಆ 100 ಕೋಟಿ ಆಸ್ತಿ ನನ್ನ ಕೈವಶವಾಗುವುದು. ಆಗ ನೀವು ನನ್ನನ್ನು ಕೈ ಬಿಡುವುದಿಲ್ಲ ತಾನೆ? ನೋಡಿ, ನೀವೇನಾದ್ರೂ ನನ್ನ ಕೈ ಬಿಟ್ರೆ ಆ 100 ಕೋಟಿ ಆಸ್ತಿ ಪುನಃ ಸಮಾನ. ನನ್ನ ಮೇಲೆ ಅಪನಂಬಿಕೆ ಅಪನಂಬಿಕೆ ಪ್ರಶ್ನೆ ಅಲ್ಲ. ನಿಮ್ಮ ಕಾಲ ಕೈಗೂಡಿದ ಮೇಲೆ ನನ್ನನ್ನು ಕೈ ಬಿಟ್ರೆ ಅಂತಹ ಸಂದೇಹವೇಕೆ ತರುಣೆ? ಅಂಗನೆಯ ಸುಖದೊಂದಿಗೆ ವಜ್ರ ವೈಡೂರ್ಯ ಕಲ್ಪಿಸಿಕೊಡುವ ನಿನ್ನನ್ನು ತೆರೆದ ಮುಟ್ಟಾಳ ನಾನೇಕೆ ಆಗಲಿ? ನೀನು ಈ ನಾಟಕದ ಖಳನಾಯಕಿಯಾಗಿ ನಾಟಕವಾಡಲು ಸಿದ್ಧವಾಗಿರುವಾಗ ನಾನು ಖಳನಾಯಕನಾಗಿಯೇ ರಂಗ ಪ್ರವೇಶ ಮಾಡಿರುವ ನಿನ್ನ ಜೊತೆ ಕಾಮದ ಸರಸವಾಡದೆ ಹೋದರೆ ಈ ಖಳನಾಯಕನಿಗೆ ಅವಮಾನ. ಓಡಿ ಬರಲೆಂದು ನಿನ್ನಿಂದ
ನಾಕೊಂಡು ಆ ಕುರ್ಚಿ